ಇವತ್ತು ನಾನು ಮಾವಿನ ಮಿಡಿ ಉಪ್ಪಿನಕಾಯಿನ ಮಾಡಿದೆ. ನಾ ಮಾಡೋ ವಿಧಾನ ನಾ ಹೇಳ್ಕೊಡ್ತಾ ಇದ್ದೆ. ಇಲ್ಲಿ 2 ಥರ ಮಿಡಿ ಸಿಕ್ಕಿತ್ತು ನನಗೆ. ಇದು ಸ್ವಲ್ಪ ಉದ್ದ ಶೇಪಿಂದು, ಇನ್ನೊಂದು ರೂಟಂದು. ಇದೊಂದು 100 ಮಿಡಿ, ಅದೊಂದು 100 ಮಿಡಿ ಇದ್ದು. ಮೊದಲು ಚೊಕ್ಕ ಮಾಡಿ ಅದನ್ನು ಒರೆಸ್ಕೊಂಡು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಉಪ್ಪು, ಮತ್ತೊಂದು ಹಾಸು ಮಾವಿನ ಮಿಡಿ, ಮತ್ತೊಂದು ಸ್ವಲ್ಪ ಉಪ್ಪು ಉದುರ್ಸವು ಮಾವಿನ ಮಿಡಿ ಹಾಕವು. ಹೀಗೆ ಮಾಡಿ ಒಂದು ಕರಡಿಗೆಲ್ಲ ಹಾಕಿ ಮುಚ್ಚಿಟ್ಬಿಟ್ರೆ ಆಯ್ತು. ಹಾಗೆ ಮತ್ತೊಂದು ಮಿಡಿನೂ ಹಾಗೆ ಮಾಡಿಟ್ಕೊಳ್ತಾ ಇದ್ವಿ. ಒಂದು ಸ್ವಲ್ಪ ಉಪ್ಪು ಹಾಕಿ ಇಟ್ಬಿಟ್ರೆ ಆಯ್ತು. ನೀರು ಮಾತ್ರ ತಾಗ್ಸಲಾಗ ಇಷ್ಟು ಮಾಡಿ ಮುಚ್ಚಿ ಹಾಕಿ ಇಟ್ಕೊಂಡ್ವಿ. ಮಧ್ಯ 2 ದಿನಕ್ಕೊಂದ್ಸಲ ಕೈ ಆಡಿಸ್ತಾ ಇರೋವು. ಈಗ ಈ ಮಿಡಿ ಒಂದು 2 ದಿವಸ ಬಿಟ್ಟಿದ ಮೇಲೆ ಸ್ವಲ್ಪ ನೀರು ಒಡೆಯಲು ಶುರುವಾಜು. ಇನ್ನೂ 2 ದಿನ ಬಿಟ್ಟು ನೋಡಿದ್ಮೇಲೆ ಮತ್ತೊಂದು ಸ್ವಲ್ಪ ಜಾಸ್ತಿ ನೀರು ಒಡೆದು ಕಲರೆಲ್ಲ ಚೇಂಜ್ ಆಜು. ಹೀಗೆ ಮಾಡಿ ಒಂದು 8-10 ದಿವಸ ನಾ ಹಾಕಿ 15 ದಿವಸ ಆಗೋತು. ಬಣ್ಣ ಸ್ವಲ್ಪ ಕಪ್ಪು ಬಂಜು ಈ ಮಿಡಿದು. ಆದರೆ ಯಾವುದೂ ಕೊಡ್ತಿದ್ದಿಲ್ಲ, ಗಟ್ಟಿ ಇದ್ದು ಮಿಡಿ. ಬಣ್ಣ ಮಾತ್ರ ಸ್ವಲ್ಪ ಕಪ್ಪು ಬಂಜು, ಗಟ್ಟಿ ಇದ್ದು. ಇದು ಮತ್ತೊಂದು ಉದ್ದನ ಶೇಪಿಂದು ನಂದಗಾರ ಮಿಡಿ ಹೇಳಿ, ಇದು ಚಲೋ ಇದ್ದು. ಈಗ ಇಷ್ಟ 15 ದಿನ ಆಗೋಜು. 8 ದಿನಕ್ಕೆ ಹಾಕಿದ್ರೆ ಚಲೋ ಅದು. ಈಗ ಉಪ್ಪಿನ ಮಿಡಿ ಎಲ್ಲ ನೀರು ಬಿಟ್ಟಿದ್ದು ಚಲೋವ, ಮತ್ತು ಎಕ್ಸ್ಟ್ರಾ ನೀರು ಹಾಕಿದ್ದೆ ಅಂಥದ್ದು ಅಲ್ಲ, ಬರೀ ಉಪ್ಪಿಂದ ಮಾಡಿದ್ದು. ಈಗ ಅದನ್ನೆಲ್ಲ ನೀರು ಆರಿಸಲಿಡವು. ಒಂದು ಚೊಕ್ಕ ಬಟ್ಟೆ ಮೇಲೆ ಉಪ್ಪಿನಕಾಯಿ ಮಿಡಿ ಎಲ್ಲ ತೆಗೆದಿಟ್ಟಿದ್ವಿ. ಅದು ಹನಿ ಆರು ಹಾಕವು. ಅಷ್ಟೊತ್ತಿಗೆ ನಾವು ಉಪ್ಪಿನ ಹೆಸರು ಮಾಡ್ಕೊಂವನ. ಒಂದು ಸಲ ಉಪ್ಪಿನ ಹೆಸರು ಮಾಡ್ಕೊಂಡ್ರೆ ಒಂದು ಇಡೀ ವರ್ಷ ನಾವು ಬೇರೆ ಬೇರೆ ನಮಗೆ ಉಪ್ಪಿನಕಾಯಿ ಮಾಡೋದಿದ್ರು ಗೊತ್ತು. ನಾವು ಸ್ವಲ್ಪ ಮಣ್ಣಿದ್ದಕ್ಕೆ ಉಪ್ಪು ಒಂದು ಸಲ ತೊಕ್ಕತ್ತಾ ಇದ್ದಿ. ಉಪ್ಪಿನ ಅಂಶ ಎಲ್ಲ ಸುಮಾರು ತೊಕ್ಕೊಂಡೆ ಹೋಗೋತು. ಆದರೂ ಆ ಮಣ್ಣು ನೋಡಿದ್ರೆ ಹಾಗೆ ಯೂಸ್ ಮಾಡಲ್ಲ ಮನಸ್ಸಾಗ್ತಿಲ್ಲ. ಅದಕ್ಕಾಗಿ ಒಂದು ಸಲ ತೊಕ್ಕೊಂಡು ಮತ್ತೊಂದು ಸ್ವಲ್ಪ ನೀರು ಹಾಕಿ ತೊಕ್ಕತ್ತಾ ಇದ್ದಿ. ಸುಮಾರು ಉಪ್ಪಿನ ಅಂಶ ಎಲ್ಲ ನೀರಿನಲ್ಲೇ ಹೋತು. ಈಗ ಒಂದು ಸ್ವಲ್ಪ ನೀರು ಹಾಕಿ ಆ ಪಾತ್ರೆಯಲ್ಲಿ ತುಂಬ ನೀರು ಹಾಕಿ ಕುದಿಸಲು ಇಡ್ತಾ ಇದ್ದಿ. ಸಂತಿಗೆ ಮಾವಿನ ಮಿಡಿ ನೆನೆಸಿದ್ದು ಉಪ್ಪು ನೀರಾಗಿತ್ತಲ್ಲಿ ಅದನ್ನು ಕುದಿಸ್ಕೊಂಡ್ವಿ. ಅದನ್ನು 10 ನಿಮಿಷ ಕುದಿಸ್ಕೊಂಡ್ರು ಸಾಕು. ಈಗ ಉಪ್ಪಿನಕಾಯಿ ಸಾಂಬಾರಕ್ಕೆ ಒಂದು ಲೋಟದಲ್ಲಿ 1/4 ಲೋಟ ಮೆಂತೆ ಹಾಕಿ ಸರಿ ಕೆಂಪಾಗಲಿವರೆಗೆ ಹುರ್ಕೊಳ್ಳವು. ಸಣ್ಣ ಬೆಂಕಿಯಲ್ಲಿ ಕೆಂಪಾಜು. ಈಗ ಅದನ್ನು ತೆಗೆದಿಟ್ಕೊಳ್ತಾ ಇದ್ವಿ. ಅದೇ ಪಾತ್ರೆಗೆ ಈಗ 2 ಲೋಟ ಜೀರಿಗೆ ಹಾಕಿದ್ವಿ. ಮೆಂತೆ ತಗೊಂಡಿದ್ದೆ ಅಳತೆಲ್ಲೆಯ, ಅದನ್ನು 3/4 ಲೋಟ ತಗೊಂಡಾಗಿತ್ತು. ಇದಕ್ಕೆ ಒಂದು 2 ಲೋಟ ತಗೊಂಡ್ವಿ. ಇದನ್ನು ಕೆಂಪಾಗುವಂಗೆ ಹುರ್ಕೊಳ್ಳವು. ಅದ್ರ ಸಂತಿಗೆ ಒಂದು 1/4 ಲೋಟ ಓಮ್ ಹಾಕಿದ್ವಿ. ಒಂದು 3-4 ಚಮಚ ಇದ್ದಾನ ಜೀರಿಗೆ ಓಮು ಎರಡನ್ನೂ ಒಟ್ಟಿಗೆ ಹುರ್ಕೊಳ್ತಾ ಇದ್ವಿ. ಇದು ಕೆಂಪು ಹುರಿಯವು. ಅದಾದಮೇಲೆ ಸಾಸಿವೆ 4 ಲೋಟ ತಗೊಂಡ್ವಿ. 1 ಮೆಂತೆ, 2 ಜೀರಿಗೆ, 4 ಸಾಸಿವೆ. ಇದ್ರೂ ಸರಿ ಮಡಿಕೆ ಸಣ್ಣ ಬೆಂಕಿಯಲ್ಲೇ ಹುರ್ಕೊಳ್ತಾ ಇದ್ವಿ. ಈಗ ಸಾಸಿವೆ ಎಲ್ಲ ಹುರಿದು ಪಿಟಿ ಹುಟ್ಟಿದ್ದು ಸರಿ ಹುರಿದ ಮೇಲೆ ಅದೆಲ್ಲದನ್ನೂ ಒಂದು ಪಾತ್ರೆ ಹಾಕ್ತೀನಿ. ಈಗ 1-2 ಚಮಚ ಬೋಳ್ಕಾಳು, 1 ಜಾಯಿಕಾಯಿ ಜಜ್ಜಿಟ್ಗಂಜಿ, 2 ಇಂಚು ಒಣಶುಂಠಿ ಜಪ್ಪಗಂಜಿ, ಒಂದು 10-15 ಲವಂಗ ಇದ್ದು ಎಲ್ಲದನ್ನೂ ಹುರ್ಕಂಜಿ. ಈಗ ನಮ್ಮ ಸಾಂಬಾರಕ್ಕೆ ರೆಡಿ ಆಯ್ತು. ಈಗ ನೋಡಿ ಉಪ್ಪಿನ ಹೆಸರು ಕುದ್ದು ಇಡೀ ಪಾತ್ರೆ ತುಂಬ ನೀರಿದ್ದು ಅರ್ಧ ಪಾತ್ರೆಗೆ ಬಂಜು. ಹಿಂಗೆ ಮ್ಯಾಲಿಂದ ಉಪ್ಪನ್ನ ಹರಳು ಕಟ್ಟಲು ಶುರುವಾಗವು. ಆವಾಗ ಅದು ತೊಳತ್ತು. ಇದು ಮೇಲೆ ಮೇಲಿಂದ ಟ್ರಾನ್ಸ್ಪರೆಂಟ್ ಆಜು, ಉಪ್ಪೆಲ್ಲ ಅಡಿ ಹೋಗಿ ಕೂತ್ಕಂಜು. ಈಗ ಉಪ್ಪಿನ ಹೆಸರು ರೆಡಿ ಆಜು. ಇದು ಉಪ್ಪು ನೀರಿಂದು ಮಾವಿನ ಮಿಡಿ ನೆನೆಸಿದ ನೀರಿಂದು, ಇದು ಉಪ್ಪು ನೀರೆಯ. ಈಗ ಈ ಸಾಂಬಾರ ಪುಡಿ ಮಾಡ್ಕೊಂಬನ ಹುರ್ಕೊಂಡೆಲ್ಲ ರೆಡಿ ಮಾಡ್ಕೊಂಡಾಜು. ಇದನ್ನು ಪುಡಿ ಮಾಡ್ಕೊತಾ ಇದ್ವಿ ಮಿಕ್ಸರಲ್ಲಿ ಹಾಕಿ. ಈಗ ಉಪ್ಪಿನಕಾಯಿ ಸಾಂಬಾರದ ಪುಡಿ ರೆಡಿ ಆಯಿತು. ಈಗ ಸಾಂಬಾರು ಪುಡಿ ಇದ್ದು ನಾ ರೆಡಿಮೇಡ್ ಮೆಣಸಿನ ಪುಡಿ ತಗೊಂಜಿ.  ಉಪ್ಪಿನ ಮಿಡಿ, ಉಪ್ಪಿನ ಹೆಸರು ಎಲ್ಲದು ರೆಡಿ ಇದ್ದು. ಈಗ 1 2 ಚಮಚ ಬೆಲ್ಲ, 1 ಚಮಚ ಅರಿಶಿನ, 1 ಚಮಚ ಜೀರಿಗೆ, 1 ಚಮಚ ಮೆಣಸಿನ ಪುಡಿ, 1 ಚಮಚ ಮೆಣಸಿನ ಪುಡಿ, 1 ಚಮಚ ಅರಿಶಿನ ಪುಡಿ, 1 ಚಮಚ ಉಪ್ಪು, 1 ಚಮಚ
ಈಗ ನಾವು ಉಪ್ಪಿನಕಾಯಿ ಎಲ್ಲ ಕಲಸಲ್ಲ ಅಡ್ಡಿಲ್ಲ. ಈಗ ಸ್ವಲ್ಪ ದೊಡ್ಡ ಪಾತ್ರೆಗೆ ಮೆಣಸಿನ ಪುಡಿ ಹಾಕ್ಕೊಂಡ್ರಿ. ಸಾಂಬಾರ ಎಷ್ಟಿದ್ದ ಅದ್ರ 2 ಪಟ್ಟು ಮೆಣಸಿನ ಪುಡಿ, ಅದಕ್ಕೆ ಸಾಂಬಾರ ಮೆಣಸಿನ ಪುಡಿ ಉಪ್ಪಿನ ಹೆಸರು ಹಾಕಿ ಸರಿ ಮಾಡಿ ಕರಡ್ಕೇಳವು. ಸರಿ ಗಂಟೆಲ್ಲ ಇಲ್ಲಾಗಿದ್ದಂಗೆ ಚಲೋ ಮಾಡಿ ಕಲಸಿ ಬರೋದು. ಉಪ್ಪಿನ ಹೆಸರು ಬೇಕಾದ್ರೆ ಸೇರಿಸ್ಕೊಳ್ಳಿ. ಬೇರೆ ಬೇರೆ ನಮ್ಮನೆ ಸಾಂಬಾರ ಹಾಕ್ತಾ ನಾನು ಮಾಡ್ದಂಗೆ ನಾ ಹೇಳ್ತಾ ಇದ್ದೆ. ಒಂದೊಂದು ಬದಿ ಒಂದೊಂದು ನಮ್ಮನೆ ಮಾಡ್ತಾ. ನೋಡಿ ಅದರೊಳಗೆ ಸ್ವಲ್ಪ ಕಪ್ಪಾಗಿದ್ದ ಮಿಡಿನೇ ಬೇರೆ ಇಟ್ಕೊಂಬಿಡು ಅಂತ ಅಮ್ಮ, ಅದಕ್ಕೆ ಅದ್ರ ಬೇರೆ ಇಟ್ಟಿದ್ದು. ಈ ಬೆಳೆಕ್ಕೆ ಆಗಿದ್ದ ಮಿಡಿನೇ ಬೇರೆ ಇಟ್ಕೊಂಡ್ರಿ. ಸುಮ್ಮನೆ ಹಾಳಪ್ಪ ಚಾನ್ಸ್ ಬೇಡ ಹಾಳಿ. ಇದರೊಳಗೆ ನಾವು ಒಟ್ಟು 200 ಮಿಡಿಯಲ್ಲಿ ಒಂದು 6 ಮಿಡಿ ಮಾತ್ರ ಸ್ವಲ್ಪ ಕೊಳತಂಗಾಗಿತ್ತು. ಬಾಕಿ ಅಷ್ಟು ಮಿಡಿನೂ ರಾಶಿ ಚಲೋನೇ ಇದ್ದು. ಅಷ್ಟೆಲ್ಲ ಆದಮೇಲೆ ಒಂದು ಗಾಜಿನ ಬಾಟ್ಲಿಗೆ ಹಾಕಿದ್ದಿ. ಅದ್ರ ಮೇಲಿಂದ ಒಂದು ಬಟ್ಟೆಯ ಸಪೂರನ್ ಬಟ್ಟೆಯ ಉಪ್ಪಿನ ಹೆಸರಲ್ಲೇ ಅದ್ದಿ ಮೇಲಿಂದ ಮುಚ್ಚಿಟ್ಟಿದ್ದಿ. ಇಷ್ಟು ಮಾಡಿ ಅದಕ್ಕೊಂದು ಪ್ಲ್ಯಾಸ್ಟಿಕ್ ಹೊಟ್ಟೆ ಕಟ್ಕೊಂಡು ಒಂದು ಹಳೆ ಬಟ್ಟೆ ಯಾವುದಾದ್ರು ಸುತ್ತಿಟ್ಬಿಟ್ರೆ ಅದು ಬೆಚ್ಚಗಿರ್ತು. ಒಂದು ಇಡೀ ವರ್ಷ ಹಾಳಾಗ್ತಿಲ್ಲ. ಇಷ್ಟಾದಮೇಲೆ ನಮಗೆ ದಿನ ಬಳಕೆಗೆ ಬೇಕಾದಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿ ತೆಕ್ಕೊಳ್ಳವು. ಅದಕ್ಕೆ ಅದರೊಳಗೆ ಮಿಡಿ ಎಲ್ಲ ಕೊಚ್ಚಿ ಹಾಕ್ಕೊಳ್ಳವು. ಹುಳಿ ಜಾಸ್ತಿ ಬೇಕಾದರೆ ಈಗ ಮಾವಿನಕಾಯಿ ಸೀಸನ್ನಲ್ಲಿ ಮಾವಿನಕಾಯಿ ಕೊಚ್ಚಿ ಹಾಕ್ಕೊಳ್ಳಕ್ಕು ಹಸಿ ಮಾವಿನಕಾಯಿನ, ಇಲ್ಲ ಲಿಂಬು ಹಿಂಡ್ಕೊಂಡು ಅದಕ್ಕೊಂದು ಸಾಸಿವೆ ಹಿಂಗಿನ ಒಗ್ಗರಣೆ ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಕ್ಕು. ಯಾಕೆಂದ್ರೆ ಅದು ಹತ್ತಗಿರುತ್ತು. ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಕ್ಕು. ನೀರು ಹಾಕ್ಕೊಂಡ್ರೆ ರಾಶಿ ದಿನ ಹೊರಗಿಡಲು ಗೊತ್ತಿಲ್ಲ, ಆದಷ್ಟು ಬೇಗ ಖಾಲಿ ಮಾಡ್ಕೊಳ್ಳವು. ಈಗ ನೋಡಿ ನಮ್ಮದು ಮಿಡಿ ಉಪ್ಪಿನಕಾಯಿ ರೆಡಿ ಆಜು.